ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಬಿಟ್ಲು ಒಪ್ಪುವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಓಂ ಗಜಾನನಂ ಗಾಂಗೇಯ ಸಾತ್ಮನೆ ಗೌರಿ ಪುತ್ರ ಗಣೇಶಾಸ್ತಮಂಗಳ ಒಂದೇ ದೃಷ್ಟಿ ಗಣೇಶಂ ತಂದೃಷ್ಟಿ ದೋಷ ವಿನಾಶಕಂ ನಮೋ ನಮೋ ವಿನಾಯಕಂ. ನಾರಾಯಣಂ ನಮಸ್ಕೃತ್ಯಂ ನರಂಚ್ಯವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇ. ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ಮತ್ತೊಂದು ಕತೆ ದೇವಿ ಭಾಗವತದಿಂದ ಕೊಡ್ತಾ ಇದ್ದೀನಿ. ಈ ಕತೆ ಶತಾಕ್ಷಿ ಅಂತ ಮಹಾಶಕ್ತಿಗೆ ಹೆಸರು ಹೇಗೆ ಬಂತು, ಹಾಗೂ ಶಾಕಂಬರಿ ಅನ್ನೋ ಹೆಸರು ಹೇಗೆ ಬಂತು, ಹಾಗೂ ನಾವೆಲ್ಲ ತಿಳ್ಕೊಂಡಿದ್ದಂಗೆ ದುರ್ಗಿ ಅನ್ನೋದಂದ್ರೆ ಮಹಿಷಾಸುರನ ಸಂಹಾರ ಮಾಡಿ ಬಂದಂತ ಹೆಸರು ಅಂತ ತಿಳ್ಕೊಂಡಿದ್ವಿ. ಖಂಡಿತ ಅಲ್ಲ ಸ್ನೇಹಿತರೆ. ಈ ಕಥೆನ ಪರಿಪೂರ್ಣವಾಗಿ ಕೇಳಿದ್ರೆ ನಿಮ್ಗೆ ದುರ್ಗೆ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಎಲ್ಲೂ ಸ್ಕಿಪ್ ಮಾಡದಂಗೆ ಈ ನನ್ನ ಕಥೆನ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಆಲಿಸಿದ್ರೆ ನಿಮ್ಗೆ ಯಾರು ಅಂತ ಗೊತ್ತಾಗತ್ತೆ. ಮಹಿಷಾಸುರ ಮತ್ತೆ ಶುಂಭ ನಿಶುಂಭ ಮತ್ತೆ ಬಂಡಾಸುರ ಭಯಂಕರ ರಾಕ್ಷಸರ ಸಂಹಾರ ಆದ್ಮೇಲೆ ಮತ್ತೊಬ್ಬ ದೈತ್ಯ ಪಾತಾಳದಲ್ಲಿ ಅಡಗಿದ್ದ. ಅವನಿಗೆ ಯಾರು ಅಂದ್ರೆ, ನಾನು ಕಳೆದ ಬಾರಿ ಹೇಳ್ದಂಗೆನೆ ಹಿರಣ್ಯಕಶ್ಯಪಿಗೆ ಮಕ್ಕಳಿದ್ರು. ಅದರಲ್ಲಿ ಹಿರಣ್ಯಾಕ್ಷನ ಮಕ್ಕಳು 6 ಜನ. 6 ಜನದಲ್ಲಿ ಒಬ್ಬ ರುರು ಅನ್ನೋ ದೈತ್ಯ. ಆ ರುರುವಿನ ದೈತ್ಯನ ಮಗನೇ ದುರ್ಗಮ ಅಂತ. ಅವನು ಭಯಂಕರನಾಗಿದ್ದ ಹಾಗೂ ಬಹಳ ದುಷ್ಟನಾಗಿದ್ದ. ಒಮ್ಮೆ ಆಲೋಚನೆ ಮಾಡಿ ಗುರುವು ಶುಕ್ರಾಚಾರ್ಯ ಹತ್ರ ಹೋಗಿ ಮಾತಾಡಂತೆ, ಗುರುಗಳೇ, ನಮ್ಮನ್ನ ಯಾವುದೋ ಒಂದು ರೀತಿಯಲ್ಲಿ ದೇವತೆಗಳು ನಮ್ಮನ್ನ ಸಂಹಾರ ಮಾಡ್ತಾ ಇರ್ತಾರೆ. ಯಾವುದೇ ರೂಪ ತಗೊಂಡು ನಾವೆಷ್ಟೇ ಬಲಿಷ್ಠರಾದ ವರಗಳನ್ನ ತೊಡೆದ್ರು ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಅದನ್ನ ನಮ್ಮನ್ನ ಸಂಹಾರ ಮಾಡ್ತಾನೆ ಇದ್ದಾರೆ. ಇದಕ್ಕೆ ದಯವಿಟ್ಟು ಒಂದು ಉಪಾಯ ಹೇಳಿ. ಈ ದೇವತೆಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ, ಮತ್ತೆ ಈ ದೇವತೆಗಳಿಗೆ ಆಹಾರ ಪರಿಕ್ರಮಗಳು ಹೇಗೋಗುತ್ತೆ, ಮತ್ತೆ ಇವರು ಈ ವೇದ್ಯಾಧ್ಯಯನ ಮಾಡೋದ್ರಿಂದ ಇಷ್ಟು ಶಕ್ತಿ ಬರುತ್ತೆ ಅಂತ ನಾನು ತಿಳಿದಿದ್ದೀನಿ. ದಯವಿಟ್ಟು ಇದನ್ನು ನನಗೆ ಸರಿಯಾಗಿ ಇದನ್ನ ಹೇಳಿ ಅಂದಾಗ ಶುಕ್ರಾಚಾರ್ಯ ಹೇಳ್ತಾರೆ, ನೋಡು, ದೇವತೆಗಳಿಗೆ ಭೂಮಿ ಮೇಲೆ ಮನುಷ್ಯ ವೇದೋಕ್ತ ಕ್ರಮದಿಂದ ಯಜ್ಞ ಹೋಮ ಹವನಗಳ ಮಾಡಿದಾಗಿಂದ ಅವ್ರಿಗೆ ಶಕ್ತಿ ಬರುತ್ತೆ. ಹಾಗೂ ಅವರು ಕೊಡೋ ಅವಸ್ಥೆಯಿಂದ ಅವರು ಸಂತೃಪ್ತಿಯಾಗಿ ಶಕ್ತಿಭರಿತವಾಗಿರ್ತಾರೆ. ಹಾಗಾಗಿ ನೀನು ತಪಸ್ ಮಾಡಿ ಒಂದು ವರ ಪಡೆಯೋಗಿದ್ರೆ ಬ್ರಹ್ಮನಿಂದ ವೇದ ಮಂತ್ರಗಳನ್ನ ಅವರು ಪಠಿಸಬಾರ್ದು ಅನ್ನೋಂಥ ಮಂತ್ರ ಪಡಿ ಇದು ಬಹಳ ಕಷ್ಟ ಅಂತ ಹೇಳ್ತಾರೆ. ಆದ್ರೂ ದುರ್ಗಮ ಅನ್ನೋ ರಾಕ್ಷಸ ಶುಕ್ರಾಚಾರ್ಯರನ್ನ ಆಶೀರ್ವಾದ ಪಡೆದು ಹಿಮಾಲಯಕ್ಕೆ ಹೋಗಿ ಸರಿಸುಮಾರು 1000 ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸ್ತಾನೆ. ಬರೀ ಗಾಳಿ ಕುಡ್ಕೊಂಡು ಏನೂ ತಿಂದಂಗೆ ಅವನ ದೇಹ ಯಾವ ರೀತಿ ಆಗ್ಬಿಡಿತ್ತು ಅಂದ್ರೆ, ಆಗಿನ ಕಾಲದಲ್ಲಿ ಅತಿ ಭಯಂಕರವಾಗಿ ಮಾಡಿದಂತ ತಪಸ್ಸಲ್ಲಿ ಒಬ್ಬ ಹಿರಣ್ಯಕಶಿಪು, ಅದು ಬಿಟ್ರೆ ಇವನೇ. ಹಾಗಾಗಿ ಇವನ ದೇಹ ಉತ್ತ ಎಲ್ಲ ಬೆಳೆದೆ ಎಲ್ಲ ದೇಹದ ಮೇಲೆ ಒಂದು ಮಾಂಸ ಸಹ ಇರದಂಗೆ ಅಲ್ಲಿರುವಂತ ಕ್ರಿಮಿಗಳು ಎಲ್ಲ ತಿನ್ಕೊಂಡು ಬರೀ ದೇಹದಲ್ಲಿರುವಂತ ಆತ್ಮಕ್ಕೆ ಮಾತ್ರ ಸಂಚಲನೆ ಮಾಡುವಂತ ಭಯಂಕರವಾದ ತಪಸ್ಸು ಮಾಡದಂತೆ. ಆ ತಪಸ್ಸಿನ ತಲೆಯಲ್ಲಿ ಒಂದು ಜ್ವಾಲೆ ಉಂಟಾಗಿ ಎಲ್ಲಾ ಲೋಕಗಳನ್ನ ದಗ್ಸ್ಕೊಂಡು ಹೋಗ್ತಂತೆ. ಇದನ್ನ ನೋಡಿದಂತ ದೇವೇಂದ್ರ ಭಯ ಬಿದ್ದಿ ಬ್ರಹ್ಮನ ಹತ್ರ ಹೋದಂತೆ, ಸ್ವಾಮಿ, ನೀವ್ ಈ ಕ್ಷಣ ಹೋಗಿ ಅವನಿಗೆ ವರ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಸುಟ್ಟೋಗೋದ್ರಲ್ಲಿ ಬಹಳ ಟೈಮ್ ತಗೊಳ್ಳೋದಿಲ್ಲ, ದಯವಿಟ್ಟು ನೀವು ಬೇಗ ಹೋಗಿ ಅಂತ ಬ್ರಹ್ಮನ ಕೇಳಿದಾಗ ಬ್ರಹ್ಮನು ಆ ಕ್ಷಣ ಅದನ್ನ ಹರಿತು ಆ ಕ್ಷಣ ಅಲ್ಲಿಂದ ಅಂಶದ ಮೇಲೆ ಬಂದಂತೆ. ಇವನು ಮಾಡಿರೋ ತಪಸ್ಸಿಗೆ ಬಹಳ ಸಂತೋಷ ಆಗೋಯ್ತಂತೆ. ನೋಡಿದಂತೆ ಎಲ್ಲಿ ಹುಡ್ಕೋದೆ ನೋಡದೆ ಕೊನೆಗೆ ಅವನು ಒಂದು ಉತ್ತದ ಹೊರಗಡೆ ಬರೀ ಆತ್ಮ ಮಾತ್ರ ಬ್ರಹ್ಮನ ಕೇಳ್ತಾ ಇದ್ದಂತೆ. ಅವಾಗ ಆ ಕ್ಷಣ ಕಮಂಡಲದ ನೀರು ಹಾಕಿ ಅದನ್ನೆಲ್ಲ ಒಂದು ಕ್ಷಣ ಪ್ರೋಕ್ಷಣೆ ಮಾಡಿದಂಗೆ ಯಥಾ ಪ್ರಕಾರ ಅವನು ಬಲಿಷ್ಠನಾದಂತೆ. ಆವಾಗ ಬ್ರಹ್ಮದೇವನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ತುತಿಸಿ ಕೇಳಿದಂತೆ, ಪ್ರಭು, ನೀವು ನನಗೆ ಮರಣ ಉಂಟಾಗದಿರುವಂತ ವರ ಕೊಡಕ್ಕಾಗಲ್ಲ, ಆದ್ರೆ ನಾನು ಕೇಳೋ ಅಂತ ವರ ಕೊಡ್ತೀರಾ ಅಂದ್ರೆ ಖಂಡಿತ ಕೊಡ್ತೀನಿ, ಕೇಳು ಅಂದಂತೆ. ಈ ದೇವತೆಗಳಿಗೆ ಶಕ್ತಿ ಬರುವಂತ ವೇದಗಳು ಸದಾ ನನ್ನ ಜೊತೆಲಿರ್ಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಯಾರು ಪಠಿಸಬಾರದು ಅಂತ ವರ ನನಗೆ ಕೊಡು ಅಂದಾಗ ಇವ್ರಿಗೆ ಆಶ್ಚರ್ಯ ಆಗಿದೆ. ಇವನೇನು ಇಂಥ ವರ ಕೇಳ್ತಾನಲ್ಲ, ಸರಿ ಕೇಳಿದ್ಮೇಲೆ ಏನಕ್ಕಾಗಲ್ಲ ಅಂತೇಳಿ ತಥಾಸ್ತು ಅಂತಾರೆ. ಮತ್ತೆ ಯಾವುದೇ ದೇವತೆಗಳು ತ್ರಿಮೂರ್ತಿಗಳು ನನ್ನ ಜಯಿಸಬಾರದು. ನನ್ನ ಜಯಿಸ್ಬೇಕಂದ್ರೆ ಒಂದು ದೇವಿ, ಆ ದೇವಿಗೆ ಶತಾಕ್ಷಿ ಅನ್ನೋ ಹೆಸರಿರ್ಬೇಕು, 1000 ಕಣ್ಣುಗಳಿರ್ಬೇಕು. ಅವಳ ಕೈಯಿಂದ ಮಾತ್ರ ನನಗೆ
ಸಮರ ಆಗ್ಬೇಕು ಅಂತ ಕೇಳ್ತಾನೆ. ಇದನ್ನು ಕೇಳಿದ ಬ್ರಹ್ಮ ಸಂತೋಷದಿಂದ ತಥಾಸ್ತೆ ಅಂತೇಳಿ ಅಲ್ಲಿಂದ ಅದೃಶ್ಯ ಆಗೊಳ್ತಾನೆ. ಇದರಿಂದ ಸಂತೋಷಗೊಂಡ ರಾಕ್ಷಸ ಆ ಕ್ಷಣ ಕೇಳಿದ ಮೇಲೆ ಎಲ್ಲಾ ವೇದಗಳು ಇವನ ಹತ್ರ ಬಂದು ಸೇರ್ಕೊಂಡ್ಮೇಲೆ ಭೂಮಿಯಲ್ಲೇ ಆ ಕ್ಷಣ ಯಜ್ಞಗಳು, ಹೋಮಗಳು, ಪಿತೃ ಕಾರ್ಯಗಳು, ಶ್ರದ್ಧೆಗಳು ಎಲ್ಲ ನಿಂತೋಯ್ತು. ಏನ್ ಆಶ್ಚರ್ಯ! ಕೊನೆಗೆ ಯಾವ ರೀತಿ ಆಗತ್ತೆ, ಆಕಾರ ಸೃಷ್ಟಿ ಆಗೋಯ್ತು. ಭೂಮಿ ಮೇಲೆ ಒಂದು ಯಜ್ಞ ಇಲ್ಲ, ಹೋಮ ಇಲ್ಲ. ಅದರಿಂದ ದೇವಲೋಕಕ್ಕೆ ಹೋಗುವಂತ ಆವಿಷು ಯಾವುದೂ ಹೋಗ್ತಿರ್ಲಿಲ್ಲ. ಬೇಕರ ಬರಗಾಲ ಪ್ರಾರಂಭ ಆಯ್ತು. ಯಾವ ರೀತಿ ಅಂದ್ರೆ ತಿನ್ನೋಕ್ಕೂ ಆಹಾರ ಇಲ್ದಂಗೆ ಆಗೋಯ್ತು. ಮನುಷ್ಯರೇನೋ ಒಂದಷ್ಟು ಆಹಾರ ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ರು. ಆದ್ರೆ ದೇವತೆಗಳು ನಾವು ಮಾಡುವಂತ ಯಜ್ಞ ಹೋಮಗಳಿಂದ ಸಂತೃಪ್ತಿ ಆಗಿದ್ರು. ಅವ್ರಿಗೆ ಯಜ್ಞ ಹೋಮಗಳೇ ಹೋಗದೆ ಇರೋವಾಗ ಅವರು ಸಹ ಮುದಿತನ ಆಗೋಯ್ತಂತೆ. ಅವ್ರಿಗೂ ಸಹ ಶಕ್ತಿ ಇಲ್ಲಂಗಾಗದಂತೆ. ಇದನ್ನ ಅರಿತಂತ ಆ ದುರ್ಗಮ ರಾಕ್ಷಸ ಆ ಕ್ಷಣ ದೇವಲೋಕದ ಮೇಲೆ ದಾಳಿ ಮಾಡಿ ಅಲ್ಲಿರೋ ದೇವತೆಗಳನ್ನೆಲ್ಲ ವಾಡದ ಅಲ್ಲಿಂದ ಧೂಳಿಪಟ ಮಾಡಿ ಅವ್ರನ್ನ ಅಲ್ಲಿಂದ ಪಾಲನೆಗೆ ಮಾಡಿಸ್ಬಿಟ್ಟಂತೆ. ಅಲ್ಲಿಂದ ಹೊರಟು ಬಂದವರೇ ಪಾಪ ಅಲ್ಲಲ್ಲಿ ಕಂದರಗಳಲ್ಲಿ ದುರ್ಮಗಳಲ್ಲಿ ಅವಿತ್ಕೊಂಡು ಕುತ್ಕೊಂಡು ಏನ್ ಮಾಡೋದು, ಹಿಂಗಾಗೋಯ್ತಲ್ಲ ಅಂತ ಆಲೋಚನೆ ಮಾಡಿದ್ರಂತೆ. ಆ ಕ್ಷಣ ಬ್ರಹ್ಮದೇವರನ್ನ ಕೇಳದಂತೆ, ಪ್ರಭು ಯಾಕೆ ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ ಅಂದ್ರೆ ಹೇಳದಂತೆ. ಅವ್ನು ಕೇಳಿರೋ ವರ ಹಂಗೆ, ಅವನಲ್ಲಿ ಆ ವೇದೋಕ್ತ ಕ್ರಮಗಳನ್ನ ಯಾರು ಮತ್ತೆ ಪಡಿತಾರೋ ಅವಾಗ ಮಾತ್ರ ನಿಮ್ಗೆ ಈ ಶಕ್ತಿ ಬರುತ್ತೆ. ಮತ್ತೆ ಇದನ್ನ ಪಡೆಯೋ ಬಗ್ಗೆ ಆದ್ರೆ ಹೇಗೆ ಪ್ರಭು, ನಮ್ಗೆ ಶಕ್ತಿ ಇಲ್ಲ, ವಯಸ್ಸಾಗೋಗಿದೆ. ನೋಡಿ, ಆಕ್ಚುಲಿ ದೇವತೆಗಳಿಗೆ ತ್ರಿದಶಿಗಳು ಅಂತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ 30 ವರ್ಷದವ್ರ ತರ ಹೆಂಗಾಗಿರ್ತಾರಂತೆ. ಆದ್ರೆ ನೋಡಿ, ಅವ್ರನ್ನೂ ಸಹ ಕಾಲ ಅನ್ನೋದು ಯಾರನ್ನೂ ಬಿಡೋದು. ಅದಕ್ಕೆ ಇವರು ಸಹ ನಮ್ಗೆ ಒಂದು ಉದಾಹರಣೆ ಆಗ್ಬಿಟ್ರು. ಅವ್ರಿಗೂ ಸಹ ಮುಪ್ಪಾಗೋಯ್ತಂತೆ, ವಯಸ್ಸಾಗೋಯ್ತಂತೆ, ಶಕ್ತಿ ಇಲ್ಲಂಗ ಆಗೋಯ್ತಂತೆ. ಕೊನೆಗೆ ವೇದ ಪಠನ ಎಲ್ಲ ಮಾತಾಡೋಕ್ಕೂ ಶಕ್ತಿ ಇಲ್ವಂತೆ. ಆದ್ರೆ ನಾವು ಮನುಷ್ಯರು ಕೆಲವೊಂದು ಧರ್ಮವನ್ನು ತಿಳ್ಕೊಂಡಂತ ಬ್ರಾಹ್ಮಣರು ಒಂದಷ್ಟು ಜನ ಇದ್ರಂತೆ. ಕ್ಷಣ ಆಲೋಚನೆ ಮಾಡೋದಂತೆ ಏನ್ ಮಾಡೋದು. ಆವಾಗ ಬ್ರಹ್ಮದೇವರು ಆ ಕ್ಷಣ ಭೂಲೋಕದಲ್ಲಿ ಕೆಲವೊಂದು ಅತ್ಯುತ್ತಮವಾದ ಬ್ರಾಹ್ಮಣರುಗಳಿಗೆ ದೇವಿಯನ್ನು ಆರಾಧಿಸೋರಿಗೆ ಕಾಣಿಸ್ಕೊಂಡಿಡದಂತೆ, ಈ ಕ್ಷಣ ನೀವೆಲ್ಲ ಹಿಮಾಲಯಕ್ಕೆ ಹೋಗಿ ದೇವಿಯನ್ನು ಆರಾಧಿಸಿ ಆ ತಾಯಿನ ಹೊಲಿಸ್ಕೊಂಡೆ ಆಗಲಿ ಈ ಸಂಕಷ್ಟಕ್ಕೆ ನಮಗೆಲ್ಲರಿಗೂ ಪರಿಹಾರ ಸಿಗುತ್ತೆ ಅಂತ ಹೇಳಿ ಬ್ರಹ್ಮದೇವರು ಹಾಗೂ ಕೆಲವೊಂದು ಅತ್ಯುತ್ಕೃತವಾದ ಬ್ರಾಹ್ಮಣರಿಗೆ ಕಾಣಿಸ್ಕೊಂಡು ಅವರಿಗೆ ಆ ಆಶೀರ್ವಾಣಿ ಮೂಲಕ ಹೇಳೋ ಅಲ್ಲಿಂದ ಅದೃಶ್ಯವಾಗುತ್ತೆ. ಇದನ್ನ ಅರಿತಂತ ಈ ಕೆಲವೊಂದು ಬ್ರಾಹ್ಮಣರೆಲ್ಲ ನೋಡಿದಂತೆ ಏನ್ ಹೀಗೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಮನುಷ್ಯನ ಅಲ್ಲಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮರ ಗಿಡ ಎಲ್ಲ ಒಣಗೋಗಿ ಬೆಂಗಾಡೋಗೋಯ್ತಂತೆ. ಯಾವ ರೀತಿ ಅಂದ್ರೆ ತಿನ್ನೋಕು ಆಹಾರ ಇಲ್ದಂಗ ಅಂತ ಪರಿಸ್ಥಿತಿ ಆಗೋಯ್ತಂತೆ. ಎಲ್ಲಿ ನೋಡಿದ್ರು ಹಾಹಾಕಾರ, ಮನುಷ್ಯ ಅಲ್ಲಲ್ಲಿ ಹೆಣಗಳು ಬಿದ್ದಿರೋದು, ಪ್ರಾಣಿಗಳ ಹೆಣ. ಏನು ಮಾಡೋದು ಇವ್ರಿಗೆ ಒಂದು ಆಲೋಚನೆ ಇಲ್ಲ. ಬ್ರಹ್ಮದೇವರು ಹೇಳಿದ್ರು ಹೋಗೋಕ್ ಶಕ್ತಿ ಬೇಕಲ್ಲ. ಅವಾಗೆಲ್ಲ ಒಂದಷ್ಟು ಜನ ಬ್ರಾಹ್ಮಣರು ತನ್ನಲ್ಲಿರೋ ಆಹಾರಗಳನ್ನ ಒಂದಷ್ಟು ಜನಕ್ಕೆ ಋತುಜರು ಕೊಟ್ಟು ಅವರಿಗೆ ಪಾಪ ಕಳಿಸ್ಕೊಟ್ರತ್ತೆ. ಆ ಭಯಂಕರ ಬರಗಾಲ ಸರಿಸುಮಾರು 100 ವರ್ಷಗಳ ತನಕ ಬಹಳ ಘೋರವಾಗಿತ್ತಂತೆ. ಹಾಗೆ ಅವರ ಬಹಳ ಕಷ್ಟಪಟ್ಟು ಪ್ರಯಾಸದಿಂದ ಹಿಮಾಲಯಕ್ಕೆ ಹೋಗಿ ತಾಯಿ ಜಗದಾಂಬೆನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಕ್ಕೆ ಪ್ರಾರಂಭ ಮಾಡೋದಂತೆ. ಆ ದೇವಿ ಅವರ ಆರಾಧಿಸೋ ಕ್ರಮಕ್ಕೆ ಅತ್ಯಂತ ಸಂತುಷ್ಟಲಾಗಿ ಬಂದು ಕೇಳದಂತೆ, ಏನ್ ಬೇಕು ನನ್ನಿಂದ ಕೇಳಿ ಅಂದಾಗ, ಅಮ್ಮ ಜಗನ್ಮಾತೆ ನೀನೇ ಕಾಪಾಡಬೇಕು, ಈ ಪರಿಸ್ಥಿತಿ ಹಿಂಗಾಗಿದೆ, ಈ ಪ್ರಪಂಚಕ್ಕೆಲ್ಲ ಈ ವೇದ ವಿಕ್ರಾಪ್ತಗಳು ಸರಿಯಾಗಿ ಪಠಿಸಲ್ದಿರೋ ಕಾರಣ ಆ ದುರ್ಗಮನ ರಾಕ್ಷಸ ತೆಗೆದುಕೊಂಡು ಇದ್ದಾನೆ, ಈಗ ನಾವೇನ್ ಮಾಡೋದಮ್ಮ, ನೀನೇ ಕಾಪಾಡೋದಾಗ ಆ ದೇವಿ ಆ ಕ್ಷಣ ದೇವಿ ಸ್ವರೂಪನ ಶತಾಕ್ಷಿ ರೂಪದಲ್ಲಿ ತೋರಿಸ್ತದೆ. ಲಕ್ಷಾಂತರ ಕಣ್ಣಲ್ಲಿ ತೋರಿಸ್ತಂತೆ. ನೋಡಿ ಅಲ್ಲಿರೋಲ್ಲ ಆಶ್ಚರ್ಯ ಆಗಿ ನಿಮಗೆ ಶರಣು ಅಂತಂತೆ. ಆ ಕ್ಷಣ ಶತಾಕ್ಷಿ ರೂಪನ ಆ ಕ್ಷಣ ಶಾಕಂಬರಿ ರೂಪವಾಗಿ ಪರಿವರ್ತಿಸ್ಕೊಳ್ಳಂತೆ. ಯಾಕೆ ಹೇಳಿ ಶಾಕಂಬರಿ ಆದ್ಲು? ಜನಕ್ಕೆ ಆಹಾರ ಕೊಡ್ಬೇಕಲ್ಲ. ಹಾಗಾಗಿ ಆ ಕ್ಷಣ ಆ ಅಮ್ಮ ಅನೇಕ ಭುಜಗಳಿಂದ ಅನೇಕವಾದ ತರಕಾರಿ, ಪಲ್ಯಗಳು, ಕಂದಮೂಲಗಳು, ಹಣ್ಣುಗಳು ಎಲ್ಲಾನು ಆ ಜನಕ್ಕೆ ಕೊಟ್ರಂತೆ. ಅವಾಗ ಇದನ್ನ ಅರ್ಥಂತ ಈ ಜನಗಳು ಆ ಕ್ಷಣ ದೇವತೆಗಳನ್ನ ಒಂದು ಕ್ಷಣ ಕೊಟ್ಟಂತ ಆಹಾರದಲ್ಲಿ, ಬರುವಂತ ಆಹಾರದಲ್ಲಿ ದೇವತೆಗಳಿಗೆ ಅರ್ಪಣೆ ಮಾಡದಂತೆ. ಆ ಕ್ಷಣ ಎಲ್ಲೋ ಮೂಲೆಯಲ್ಲಿ ಅಡಗಿದ್ದಂತ ದೇವತೆಗಳಿಗೆಲ್ಲ ಶಕ್ತಿ ಬಂದಾಗ ಓಡ್ ಬಂದಂತೆ. ತಾಯಿ ಜಗನ್ಮಾತೆ ಎಲ್ಲರೂ ಮತ್ತೆ ಸ್ತುತಿಸಕ್ಕೆ ಪ್ರಾರಂಭ ಮಾಡೋದ್ರಂತೆ ತಾಯಿಮ್ಮನ. ಆವಾಗ ಆ ದೇವತೆಗಳಿಗೂ ಸಹ ತನ್ನ ಆನಂದ ಬಾಷ್ಪದಿಂದ ಸರಿಸುಮಾರು 9 ದಿನಗಳ ಕಾಲ ಘೋರ ಮಳೆನ ವರ್ಷದ್ಲಂತೆ. ಆ ಮಳೆಗೆ ಪ್ರಪಂಚವೆಲ್ಲ ಮತ್ತೆ ಚಿಗುರ್ಕೊಂಡು ಯಥಾ ಪ್ರಕಾರ ಹಳ್ಳ ಕೊಳ್ಳ ನದಿ ಕೆರೆ ಎಲ್ಲ ತುಂಬೋಗಿ ಸಮೃದ್ಧಿ ಆಯ್ತಂತೆ. ಮತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಮತ್ತೆ ಚೇತ್ಕಾರ, ಮತ್ತೆ ಆ ಕಲರವ, ಆ ಒಂದು ಖುಷಿ ನೋಡಿ ತಾಯಿ ಬಹಳ ಸಂತೋಷ ಆಗಿ ಆ ಕೇಳಲ್ಲಂತೆ,
ಇನ್ನು ಮೇಲೆ ನಿಮ್ಗೆ ಯಾವುದೇ ರೀತಿ ಕಷ್ಟಗಳು ಬರಬಾರದು ಅಂದ್ರೆ ಈ ಶಾಕಾಂಬರಿ ಅಂದ್ರೆ ಶತಾಕ್ಷಿಯಿಂದ ಶಾಕಂಬರಿ ಆದ್ಲು. ಶಾಕಂಬರಿನ ಯಾರು ನೆನೆಸ್ಕೊಳ್ತಾರೋ ಅವ್ರಿಗೆ ಸದಾ ಅನ್ನ ದರಿದ್ರ ಇರೋದಿಲ್ಲ, ಅವ್ರ ಮೇಲೆ ಸದಾ ನಾನು ನಿಂತಿರ್ತೀನಿ ಅಂತ ಹೇಳಿ ಆ ಕ್ಷಣ ದೇವತೆಗಳಿಗೆಲ್ಲ ಹೇಳದಂತೆ, ನೀವೇನು ಭಯ ಪಡ್ಬೇಡಿ, ಆ ದುರ್ಗಮ ರಾಕ್ಷಸನ ನಾನು ಸಂಹಾರ ಮಾಡ್ತೀನಿ. ಅಷ್ಟೊತ್ತಿಗೆ ಈ ಕಲರವ ಗದ್ದಲ ಕೇಳಿ ಆ ದುರ್ಗಮನ ಕೆಲವೊಂದು ಭಟರು ರಾಕ್ಷಸರು ಹೋಗಿ ದುರ್ಗಮ್ಮನಿಗೆ ಹೇಳದಂತೆ, ಸ್ವಾಮಿ ಯಾವುದೋ ದೇವಿ 1000 ಕಣ್ಣುಗಳಿಂದ ಬಂದು ದೇವತೆಗಳಿಗೆ ಮತ್ತೆ ಮನುಷ್ಯರಿಗೆಲ್ಲ ಆಹಾರ ಕೊಡ್ತಾ ಇದ್ದಾಳೆ. ಇದನ್ನು ಕೇಳಿದಂತ ಆ ದುರ್ಗಮ ದೈತ್ಯ ಬಹಳ ಕೋಪಿಷ್ಠನಾಗಿ ಅವನ ಹತ್ರ ಸರಿಸುಮಾರು ಸ್ನೇಹಿತರೆ 1,00,000 ಅಕ್ಷೋಣಿ ಸೈನ್ಯ ಇತ್ತಂತೆ. ಮಹಾಭಾರತದಲ್ಲಿ ಕೇವಲ 18 ಅಕ್ಷೋಣಿ ಸೈನ್ಯ, ಆದ್ರೆ ಇವನ ಹತ್ರ 1,00,000 ಅಕ್ಷೋಣಿ ಸೈನ್ಯ ಇತ್ತಂತೆ. ಆ ಅಕ್ಷೋಣಿ ಸೈನ್ಯ ತಗೊಂಡ್ ಬಂದಂತೆ ದೊಡ್ಡ ಯುದ್ಧ ಆಯ್ತಂತೆ. ಮತ್ತೆ ದೇವತೆಗಳಿಗೆ ಮತ್ತೆ ಈ ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಯ್ತಂತೆ. ಆ ದೇವತೆಗಳಿಗೆ ಇನ್ನೂ ಶಕ್ತಿ ಇಲ್ಲದ ಕಾರಣ ಆ ದೇವತೆಗಳು ಆ ದೇವಿ ಎಂದೇ ಹೋಗಾಡ್ಕೊಂಡ್ರಂತೆ. ಆ ದೇವಿ ಅವಾಗ ಏನ್ ಮಾಡದಂತೆ, ಆ ಕ್ಷಣ ತನ್ನ ಅದ್ಭುತವಾದ ಒಂದು ಮಂತ್ರದಿಂದ ಆ ಜನಗಳನ್ನ ಮತ್ತೆ ದೇವತೆಗಳನ್ನ ಒಂದು ರೀತಿ ಈ ಪ್ರೊಟೆಕ್ಷನ್ ಮಾಡೋ ತರ ಅದ್ ಮಾಡದಂತೆ, ಒಳಗಡೆ ಬರ್ದಿರೋ ತರ ದೇವಿನಿ ಮುಂದೆ ನಿಂತ್ಕೊಂಡು ಯುದ್ಧ ಮಾಡದಂತೆ. ಸ್ನೇಹಿತರೆ, ಆ ಕ್ಷಣ ದೇವಿಯ ದೇಹದಿಂದ ಅದ್ಭುತವಾದ ಒಂದಷ್ಟು ಶಕ್ತಿ ದೇವತೆಗಳನ್ನ ಸೃಷ್ಟಿ ಮಾಡದಂತೆ. ಆ ದೇವಿಗಳು ಯಾರು ಅಂದ್ರೆ ಕೌಮಾರಿ, ಗೋಮಾಲಿಕ, ಭೈರವಿ, ಬಹುಮಾಲಿಕ, ಬೌಳಾದೇವಿ, ಕೌಮಾರಿ, ನರಸಿಂಹಿ, ಈ ತರ ಅನೇಕ ದೇವತೆಗಳ, ಅದರಲ್ಲಿ 1,000 ಕೈಯಲ್ಲ 10,000 ಕೈ ಉಳ್ಳೋಣ ಕುಹಮಾಲಿಯವನವರು ದೇವಿನ ಸಹ ಸೃಷ್ಟಿ ಮಾಡದಂತೆ. ಅವಾಗ ಘೋರ ಯುದ್ಧ ಆಯ್ತಂತೆ. ಆ ಘೋರ ಯುದ್ಧದಲ್ಲಿ ಎಲ್ಲಿ ನೋಡಿದ್ರು ಆ ರಕ್ತದ ಕೊಳೆಯಂತೆ ದೇವಿಯರು ಆ ರಾಕ್ಷಸರನ್ನ ಚಂಡಮುಂಡ ಮಾಡಿ ಎಲ್ಲಾನು ಸಂಹಾರ ಮಾಡಾಕ್ಬಿಟ್ರದು. ಎಲ್ಲಿ ನೋಡಿದ್ರು ರಕ್ತದ ಕೊಳಿ. ಆದ್ರೂ ಸಹ ರಾಕ್ಷಸ ಬಹಳ ಗಟ್ಟಿಗ. ಆ ದೇವತೆಗಳನ್ನು ಸಹ ಸೋಲ್ಸಿದ್ನಂತೆ. ಆ ದೇವತೆಗಳನ್ನ ಸೋಲಿಸಿ ಮುಂದೆ ಬಂದು ನಿಂತ್ಕೊಂಡಂತೆ ಶಾಂಕರಿ ದೇವಿ ಮುಂದೆಗಡೆ. ಅವಾಗ ದೇವಿ ತನ್ನ ದೇಹದಿಂದ ಮತ್ತಷ್ಟು ದೇವತೆಗಳು ಸೃಷ್ಟಿ ಮಾಡೋದು. ಆ ದೇವತೆಗಳನ್ನೂ ಸಹ ಯುದ್ಧ ಮಾಡಿ ಎಲ್ಲಾನು ಚೆಲ್ಲಾಪಿಲಿ ಮಾಡೋದು. ಓಹೋ, ಇವನ್ನ ಈ ರೀತಿ ಸಂಹಾರ ಮಾಡಕ್ಕಾಗಲ್ಲ ಅಂತೇಳಿ ಶಾಕಂಬರಿ ಶತಾಕ್ಷಿ ಎರಡೂ ಒಟ್ಟಾಗಿ ನಿಂತ್ಕೊಂಡು ಆ ದೇವಿಯಲ್ಲಿ ಅದ್ಭುತವಾದ ಭುವನ ಬ್ರಹ್ಮಾಂಡಕ್ಕೆಲ್ಲ ಹರಡಿ ಅದ್ಭುತವಾದ ಆಯುಧಗಳಿಂದ ಅವನ ಜೊತೆ ಯುದ್ಧ ಮಾಡೋದು. ಆ ಯುದ್ಧ ಸರಿಸುಮಾರು ಸ್ನೇಹಿತರೆ 100 ವರ್ಷಗಳ ಕಾಲ ನಡೀತದೆ. ಆ ಯುದ್ಧದಲ್ಲಿ ಅವನ್ನ ಅನೇಕ ದಿವ್ಯ ಅಸ್ತ್ರಗಳಿಂದ ಅವನ ತಲೆ ಒಂದ್ ಕಡೆ, ಕೈ ಒಂದ್ ಕಡೆ, ಕಾಲ ಒಂದ್ ಕಡೆ, ಈ ತರ ಬಾಣಗಳಿಂದ ಸಂಹಾರ ಮಾಡಿ ಅವನ್ನ ಆ ಕ್ಷಣ ಅಲ್ಲಿಂದ ಭಸ್ಮ ಮಾಡ್ಬಿಟ್ಲು. ಈ ರೀತಿ ದೇವಿ ಆ ದುರ್ಗಮನ ಸಂಹಾರ ಮಾಡುತ್ತಲ್ಲ, ಅವತ್ತಿಂದ ಆ ದೇವಿಗೆ ದುರ್ಗಿ ಅನ್ನೋ ಹೆಸರು ಬಂತು. ನೋಡಿ, ಒಂದು ದೇವಿಗೆ 3 ಹೆಸರು. ಶತಾಕ್ಷಿಯಾಗಿ ಬಂದ್ಲು, ಅನೇಕ ಕಣ್ಣುಗಳನ್ನ ದೇವತೆಗಳಿಗೆ ಮತ್ತೆ ಮನುಷ್ಯರು ತೋರಿಸಿದ್ಲು. ಶತಾಕ್ಷಿಯಿಂದ ಆಹಾರ ಧಾನ್ಯಗಳನ್ನ ಅನೇಕ ಹಣ್ಣುಗಳನ್ನ ಕೊಟ್ಟು ಶಾಕಂಬರಿ ಆದ್ಮೇಲೆ ಈ ದುರ್ಗಮ್ಮನನ್ನ ಸಂಹಾರ ಮಾಡಿ ದುರ್ಗಿ ಅನ್ನೋ ಹೆಸರನ್ನ ಪಡೆದ. ಸ್ನೇಹಿತರೆ, ಈ ರೀತಿ ಆ ದೇವಿ ಅಲ್ಲಿರೋರಿಗೆಲ್ಲ ತನ್ನ ದಿವ್ಯ ಮಂಗಳ ಸ್ವರೂಪನ ತೋರಿಸಿ ಅಲ್ಲಿಂದ ಅದೃಶ್ಯವಾದ್ಲು. ಈ ಕಥೆಯ ತಾತ್ಪರ್ಯ ಇಷ್ಟೇ. ಏನಪ್ಪಾ ಅಂದ್ರೆ, ತಾಯಿ ಜಗನ್ಮಾತೆಯನ್ನ ಯಜ್ಞ, ಹೋಮ, ಮಂತ್ರ ಶಕ್ತಿಗಳಿಂದ ಆರಾಧನೆ ಮಾಡಿಲ್ಲ, ಅದು ಪರವಾಗಿಲ್ಲ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಆ ತಾಯಿನ ಕರೆದ್ರೆ ಬರ್ತಾಳೆ ಅನ್ನೋದಕ್ಕೆ ಅದ್ಭುತವಾದ ಕತೆ. ಅದಕ್ಕೆ ಜಗನ್ಮಾತೆನ ಆರಾಧಿಸೋದಕ್ಕೆ ಮಂತ್ರಶಕ್ತಿಗಳು ಬೇಡ, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದಾಗ ತಾಯಿ ಜಗನ್ಮಾತೆ ಬರ್ತಾಳೆ ಅನ್ನೋದಕ್ಕೆ ಈ ಅದ್ಭುತವಾದ ಕತೆ. ಅದಕ್ಕೆ ಪೂಜೆ ಮಾಡುವಾಗ ನಮ್ಗೆ ಕೆಲವೊಂದು ಮಂತ್ರಗಳು ಬರಲ್ಲ ಅಂತಾರೆ, ತೊಂದರೆ ಇಲ್ಲ. ಶ್ರದ್ಧೆಯಿಂದ ಆ ತಾಯಿನ ಒಂದು ಕ್ಷಣ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರದ್ಧೆಯಿಂದ ಮಾಡಿ ಖಂಡಿತ ಅಮ್ಮ ಒಲಿತಾಳೆ. ಯಾಕಂದ್ರೆ ಸಾಕ್ಷಾತ್ ವೇದವ್ಯಾಸರೇ ಪ್ರತಿ ಕಥೆಯ ಹಿಂದೆಗಡೆ ಒಂದು ಫಲಶ್ರುತಿ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಯಾರು ಈ ಕಥೆಗಳನ್ನ, ಪುರಾಣ ಪುಣ್ಯ ಕಥೆಗಳನ್ನ ಶ್ರದ್ಧೆಯಿಂದ ಕೇಳ್ತಾರ ಅವರಿಗೆ ಅವರ ಜೀವನದಲ್ಲಿ ಮಾಡಿದಂತ ಅನೇಕ ಪಾಪಗಳು ಸಹ ಪ್ರಕ್ಷಾಳನೆ ಆಗುತ್ತೆ ಅಂತ ಸಾಕ್ಷಾತ್ ವೇದವ್ಯಾಸರು ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾಗಿ ಪ್ರತಿ ಕಥೆಯನ್ನ ಶ್ರದ್ಧೆಯಿಂದ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ಯಾವಾಗ ಕೇಳ್ಬೇಕು ಅನ್ಸುತ್ತೋ ಪರಿಪೂರ್ಣವಾಗಿ ಕೇಳಿ. ಅದೇ ಸ್ಕಿಪ್ ಮಾಡ್ಕೊಂಡು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ದಯವಿಟ್ಟು ನೋಡ್ಬಿಡಿ. ಯಾಕಂದ್ರೆ ನೀವು ಕೇಳೋದ್ರಲ್ಲಿ ಅರ್ಥ ಆದ್ರೆ ಮಾತ್ರನೇ ನಿಮ್ಗೆ ಅದರ ಫಲ ಸಿಗೋದು. ಹಾಗಾಗಿ ಸ್ನೇಹಿತರೆ, ಈ ಕಥೆನ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ, ಯಾವಾಗ ಕೇಳಬೇಕು ಅನ್ಸುತ್ತೋ, ಯಾವಾಗ ನೋಡ್ಬೇಕು ಅನ್ಸುತ್ತಾ
ತಪ್ಪದೆ ನೋಡಿ ಅಂತ ಕೇಳ್ತಾ ಈ ನನ್ನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಸ್ತಿ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗೇಣ ಮಹಿಮಹಿಷ ಗೋಬ್ರಾಣ ಶುಭಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಕತೆಗೆ ತಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಂದನೆಗಳು.